2025ರಲ್ಲಿ ನಮ್ಮ ಸ್ಯಾಂಡಲ್‌ವುಡ್‌ನಲ್ಲಿ ಸಾಕಷ್ಟು ಸಿನಿಮಾಗಳು ಹಿಟ್ ಆದವು. ಲೋ ಬಜೆಟ್ ಸಿನಿಮಾಗಳು ಕೂಡ ಹಿಟ್ ಆದವು. ಹೈ ಬಜೆಟ್ ಸಿನಿಮಾಗಳು ಕೂಡ ಹಿಟ್ ಆದವು. ಸೊ ಹೀಗಿರಬೇಕಾದ್ರೆ ನಮ್ಮ ಸ್ಯಾಂಡಲ್‌ವುಡ್‌ನಲ್ಲಿ 2025ರಲ್ಲಿ ಕೆಲವೊಂದಷ್ಟು ಸಿನಿಮಾಗಳು ಇದ್ದಂತಹ ನಂಬಿಕೆನ ಉಳಿಸ್ಕೊಳ್ಳೋದ್ರಲ್ಲಿ ಸೋತಿದ್ವು. ಸೊ ಆ ಲಿಸ್ಟ್‌ನಲ್ಲಿ ಇರ್ತಕ್ಕಂಥ 10 ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್‌ಗೆ ಹೊಸಬರಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮೊದಲನೇ ಸಿನಿಮಾ ಬಂದು ಸಂಜು ವೆಡ್ಸ್ ಗೀತಾ ಭಾಗ 2. ಸಂಜು ವೆಡ್ಸ್ ಗೀತಾ ಪಾರ್ಟ್ 1 ಹಿಟ್ ಆದಂಥ ಸಿನಿಮಾ. ಸೊ ಹೀಗಿರಬೇಕಾದ್ರೆ ಸಂಜು ವೆಡ್ಸ್ ಗೀತಾ ಭಾಗ 2 ಸಿನಿಮಾ ಅನೌನ್ಸ್ಮೆಂಟ್ ಆದಾಗ್ಲಿಂದನೂ ಕೂಡ ಈ ಸಿನಿಮಾ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಈ ಸಿನಿಮಾದ ಮೇನ್ ಲೀಡಲ್ಲಿ ರಚಿತಾ ರಾಮ್ ಅವರು, ಶ್ರೀನಗರ ಕಿಟ್ಟಿ ಅವರು ಕಾಣಿಸ್ಕೊಂಡಿದ್ರು. ಆ್ಯಂಡ್ ಈ ಸಿನಿಮಾನ ನಾಗಶೇಖರ್ ಅವರೇ ನಿರ್ದೇಶನ ಕೂಡ ಮಾಡಿದ್ರು. ಆದರೆ ಈ ಸಿನಿಮಾ ಸಂಜು ವೆಡ್ಸ್ ಗೀತಾ ಭಾಗ 1ರ ಪ್ರೀಕ್ವೆಲ್ ಆರ್ ಸೀಕ್ವೆಲ್ ಆಗಿರಲಿಲ್ಲ. ಇದೊಂದು ಸಪರೇಟ್ ಕಥೆಯಾಗಿತ್ತು. ಹೀಗಿದ್ರೂ ಕೂಡ ಈ ಸಿನಿಮಾ ಇದ್ದಂಥ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡೋದ್ರಲ್ಲಿ ಎಡವಿತ್ತು. ಸೊ ಈ ಸಿನಿಮಾದ IMDb ರೇಟಿಂಗ್ ಬಂದು 8 ಇದೆ. ಇನ್ನು ಎರಡನೇ ಸಿನಿಮಾ ವಾಮನ. ಇದೊಂದು ಆಕ್ಷನ್ ಡ್ರಾಮಾ. ಈ ಸಿನಿಮಾದ ಮೇನ್ ಲೀಡಲ್ಲಿ ಧನ್ವೀರ್ ಅವರು ಅಂಡ್ ರೀಶ್ಮಾ ನಾನಯ್ಯ ಅವರು ಕಾಣಿಸ್ಕೊಂಡಿದ್ರು. ಈ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆಯಿಂದನೂ ಸಾಕಷ್ಟು ಸೌಂಡ್ ಮಾಡ್ತಾ ಇತ್ತು. ಈ ಸಿನಿಮಾನ ಶಂಕರ್ ರಾಮನ್ ಅವರು ನಿರ್ದೇಶನ ಮಾಡಿದ್ರು. ಸೊ ಈ ಸಿನಿಮಾ ಬಿಡುಗಡೆ ಆದ್ಮೇಲೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಆಗಿರ್ಬೋದು ಅಥವಾ ಪಬ್ಲಿಕ್ ರೆಸ್ಪಾನ್ಸ್ ಅಲ್ಲಿ ಆಗಿರ್ಬೋದು ಹೇಳ್ಕೊಳ್ಳುವಂತ ಸೌಂಡ್ ಮಾಡಲಿಲ್ಲ. ಈ ಸಿನಿಮಾದ IMDb ರೇಟಿಂಗ್ ಬಂದು 2.8 ಇದೆ. ಇನ್ನು ಮೂರನೇ ಸಿನಿಮಾ ವಿದ್ಯಾಪತಿ. ಹಿಕ್ಕಟ್ನಲ್ಲಿ ಹಿಟ್ ಕೊಟ್ಟಂತಹ ಜೋಡಿ ಮತ್ತೆ ಒಂದಾಗಿ ವಿದ್ಯಾಪತಿ ಅನ್ನೋ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ರು. ಈ ಸಿನಿಮಾದ ಮೇನ್ ಲೀಡಲ್ಲಿ ನಾಗಭೂಷಣ್ ಅವರು, ಮಲೈಕಾ ವಸುಪಾಲ್ ಅವರು ಕಾಣಿಸ್ಕೊಂಡಿದ್ರು. ಈ ಸಿನಿಮಾನ ಡಾಲಿ ಪಿಕ್ಚರ್ಸ್ ಕಡೆಯಿಂದ ಪ್ರೊಡ್ಯೂಸ್ ಮಾಡಿದ್ರು. ಈ ಸಿನಿಮಾನು ಕೂಡ ಇದ್ದಂಥ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡೋದಕ್ಕಾಗಿಲ್ಲ. ಈ ಸಿನಿಮಾದ IMDb ರೇಟಿಂಗ್ ಬಂದು 5.6 ಇದೆ. ಇನ್ನು ನಾಲ್ಕನೇ ಸಿನಿಮಾ ರುದ್ರ ಗರುಡ ಪುರಾಣ. ಈ ಸಿನಿಮಾದ ಮೇನ್ ಲೀಡಲ್ಲಿ ರಿಷಿ ಅವರು ಕಾಣಿಸ್ಕೊಂಡಿದ್ರು. ರಿಷಿ ಅವರ ಪ್ರೀವಿಯಸ್ ಸಿನಿಮಾಗಳನ್ನ ನೋಡಿ ಈ ಸಿನಿಮಾ ಮೇಲೆ ಸಾಕಷ್ಟು ನಂಬಿಕೆ ಇತ್ತು. ಬಟ್ ಈ ಸಿನಿಮಾ ಬಿಡುಗಡೆ ಆದ್ಮೇಲೆ ಇದ್ದಂತಹ ನಂಬಿಕೆನ ಉಳಿಸ್ಕೊಳ್ಳೋದಕ್ಕಾಗಿಲ್ಲ. ಈ ಸಿನಿಮಾದ IMDb ರೇಟಿಂಗ್ ಬಂದು 5.5 ಇದೆ. ಇನ್ನು ಐದನೇ ಸಿನಿಮಾ ವಿಷ್ಣು ಪ್ರಿಯ. ಶ್ರೇಯಸ್ ಮಂಜು ಅಂಡ್ ಪ್ರಿಯಾ ವಾರಿಯರ್ ಅವರು ಮೇನ್ ಲೀಡಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ಈ ಸಿನಿಮಾ ಪ್ರಮೋಷನ್ ಟೈಮ್ ಇಂದ ಕೂಡ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ನ ಹುಟ್ಟಾಕಿತ್ತು. ಆದ್ರೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇದ್ದಂತ ಎಕ್ಸ್ಪೆಕ್ಟೇಷನ್ಸ್ ಆಗಿರ್ಬೋದು ಅಥವಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿರ್ಬೋದು ಹೇಳ್ಕೊಳ್ಳುವಂತ ಸಕ್ಸಸ್ ನ ಈ ಸಿನಿಮಾ ಕಾಣಲಿಲ್ಲ. ಈ ಸಿನಿಮಾದ IMDb ರೇಟಿಂಗ್ ಬಂದು 6.2 ಇದೆ. ಇನ್ನು ಆರನೇ ಸಿನಿಮಾ ಕೊತ್ತಲವಾಡಿ. ಈ ಸಿನಿಮಾದ ಮೇನ್ ಲೀಡಲ್ಲಿ ಪೃಥ್ವಿ ಅಂಬಾರ್ ಅಂಡ್ ಕಾವ್ಯ ಶೈವ ಅವರು ಕಾಣಿಸ್ಕೊಂಡಿದ್ರು. ಈ ಸಿನಿಮಾನ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸರ್ ಅವರ ತಾಯಿ ಅವರು ಪ್ರೊಡ್ಯೂಸ್ ಮಾಡಿದ್ರು. ಈ ಸಿನಿಮಾ ಅನೌನ್ಸ್ಮೆಂಟ್ ಆದಾಗ್ಲಿಂದನೂ ಕೂಡ ಈ ಸಿನಿಮಾಯಿಂದ ಯಾವುದೇ ಒಂದು ಪ್ರಮೋಷನಲ್ ಕಂಟೆಂಟ್ ಹೊರಗಡೆ ಬಂದಾಗ್ಲಿಂದನೂ ಕೂಡ ಸಾಕಷ್ಟು ಸೌಂಡ್ ಮಾಡ್ತಾ ಇತ್ತು. ಬಟ್ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಆಗಿರ್ಬೋದು ಅಥವಾ ಪಬ್ಲಿಕ್ ರೆಸ್ಪಾನ್ಸ್ ಅಲ್ಲಿ ಆಗಿರ್ಬೋದು ಅಷ್ಟೊಂದು ಸೌಂಡ್ ಮಾಡಲಿಲ್ಲ. ಈ ಸಿನಿಮಾದ IMDb ರೇಟಿಂಗ್ ಬಂದು 5.1 ಇದೆ. ಇನ್ನು ಏಳನೇ ಸಿನಿಮಾ ರಾಯಲ್. ಈ ಸಿನಿಮಾದ ಮೇನ್ ಲೀಡ್ ಅಲ್ಲಿ ವಿರಾಟ್ ಅಂಡ್ ಸಂಜನಾ ಆನಂದ್ ಹಾಗೂ ಸಾಕಷ್ಟು ತಾರಾಗಣನೆ ಈ ಸಿನಿಮಾದಲ್ಲಿ ಇತ್ತು. ಅಂಡ್ ಈ ಸಿನಿಮಾನ ದಿನಕರ್ ತೂಗುದೀಪ ಅವರು ನಿರ್ದೇಶನ ಮಾಡಿದ್ರು. ಈ ಸಿನಿಮಾನು ಕೂಡ ರಿಲೀಸ್ ಆಗೋದಕ್ಕಿಂತ ಮುಂಚೆ ಸಾಕಷ್ಟು ಹೈಪ್ ನ ಕ್ರಿಯೇಟ್ ಮಾಡಿತ್ತು. ಈ ಸಿನಿಮಾ ಮೇಲೆ ಕೂಡ ಭಾರಿ ನಿರೀಕ್ಷೆ ಇತ್ತು. ಬಟ್ ಸಿನಿಮಾ ರಿಲೀಸ್ ಆದ್ಮೇಲೆ ಇದ್ದಂತ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಲಿಲ್ಲ. ಈ ಸಿನಿಮಾದ IMDb ರೇಟಿಂಗ್ ಬಂದು 5.1 ಇದೆ. ಇನ್ನು ಎಂಟನೇ ಸಿನಿಮಾ ರಿಪ್ಪನ್ ಸ್ವಾಮಿ. ಇದು ಕಿಶೋರ್ ಮೂಡಬಿದ್ರೆ ಅವರು ನಿರ್ದೇಶನ ಮಾಡಿದಂತಹ ಸಿನಿಮಾ. ಈ ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ ಅವರು ಮೇನ್ ಲೀಡಲ್ ಕಾಣಿಸ್ಕೊಂಡಿದ್ರು. ಈ ಒಂದು ಸಿನಿಮಾದ ಪ್ರಮೋಷನಲ್ ಕಂಟೆಂಟ್ ಹೊರಗಡೆ ಬಂದಾಗಿಂದ ಈ ಸಿನಿಮಾದ ಮೇಲೆ ಭಾರಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಯಾಕೆಂದ್ರೆ ವಿಜಯ್ ರಾಘವೇಂದ್ರ ಸರ್ ಅವರು ಈ ಹಿಂದೆ ಈ ತರ ಒಂದು ಪಾತ್ರನ ಮಾಡಿರಲಿಲ್ಲ. ಸೊ ಈ ಒಂದು ಸಿನಿಮಾ ವಿಜಯ್ ರಾಘವೇಂದ್ರ ಸರ್ ಅವರಿಗೆ ಕಂಬ್ಯಾಕ್ ಆಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಈ ಸಿನಿಮಾ ಮೇಲೆ ಇತ್ತು. ಬಟ್ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಇದ್ದಂತಹ ನಂಬಿಕೆನ ಉಳಿಸ್ಕೊಳ್ಳೋದ್ರಲ್ಲಿ ಎಡವಿತ್ತು. ಸೊ ಈ ಸಿನಿಮಾದ IMDb ರೇಟಿಂಗ್ ಬಂದು 6.9 ಇದೆ. ಇನ್ನು ಒಂಬತ್ತನೇ ಸಿನಿಮಾ ಮಾರುತ. ಈ ಸಿನಿಮಾದ ಮೇನ್ ಲೀಡಲ್ಲಿ ದುನಿಯಾ ವಿಜಯ್ ಅವರು, ಶ್ರೇಯಸ್ ಮಂಜು ಅವರು ಕಾಣಿಸ್ಕೊಂಡಿದ್ರು. ಈ ಸಿನಿಮಾನ ಎಸ್ ನಾರಾಯಣ್ ಅವರು ನಿರ್ದೇಶನ ಮಾಡಿದ್ರು. ದುನಿಯಾ ವಿಜಯ್ ಸರ್ ಅವರ ಪ್ರೀವಿಯಸ್ ಸಿನಿಮಾಗಳೆಲ್ಲವೂ ಹಿಟ್ ಆಗಿದ್ರಿಂದ ಈ ಸಿನಿಮಾ ಮೇಲೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಈ ಸಿನಿಮಾ ಪ್ರಾಪರ್ ರೈಟಿಂಗ್ ಇಲ್ಲದೆ ಇರೋ ಕಾರಣದಿಂದ ಈ ಸಿನಿಮಾ ಸೋಲನ್ನು ಅನುಭವಿಸಿತ್ತು. ಸೊ ಈ ಸಿನಿಮಾದ IMDb ರೇಟಿಂಗ್ ಬಂದು 9.7 ಇದೆ. ಇನ್ನು 10ನೇ ಸಿನಿಮಾ ಸಿದ್ಲಿಂಗು ಭಾಗ 2. ಸಿದ್ಲಿಂಗು ಪಾರ್ಟ್ 1 ಹಿಟ್ ಆದಂತಹ ಸಿನಿಮಾ. ಸಾಕಷ್ಟು ಸೋಲನ್ನು ಅನುಭವಿಸ್ತಾ ಇರ್ತಕ್ಕಂಥ ಲೂಸ್ ಮಾದ ಯೋಗಿ ಸರ್ ಅವರಿಗೆ ಈ ಸಿನಿಮಾ ಕಂಬ್ಯಾಕ್ ಆಗಬಹುದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಈ ಸಿನಿಮಾ ಮೇಲೆ ಇತ್ತು. ಬಟ್ ಈ ಸಿನಿಮಾ ಬಿಡುಗಡೆಯ ನಂತರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಲ್ಲಿ ಆಗಿರ್ಬೋದು ಅಥವಾ ಪಬ್ಲಿಕ್ ರೆಸ್ಪಾನ್ಸ್ ಅಲ್ಲಿ ಆಗಿರ್ಬೋದು ಹೇಳ್ಕೊಳ್ಳುವಂತಹ ಸದ್ದನ್ನ ಮಾಡಲಿಲ್ಲ. ಈ ಒಂದು ಸಿನಿಮಾದ IMDb ರೇಟಿಂಗ್ ಬಂದು 7.3 ಇದೆ. ಸೊ ಇವಿಷ್ಟು ನಾನು ಲಿಸ್ಟ್ ಮಾಡಿರ್ತಕ್ಕಂಥ 10 ಸಿನಿಮಾಗಳು. ಈ ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅಥವಾ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.